ಹೇಳ್ತೀರೋ ಅವ್ರ ಮಾತು ಉತ್ತರ ಹೇಳಬೇಕು. ಆಯ್ತಾ? ನಿಮಗೆಲ್ಲರಿಗೂ ಕೂಡ ಟೂರ್ ಹೋಗೋದಂದ್ರೆ ಇಷ್ಟ ಅಲ್ವಾ? ಟೂರ್ ಹೋಗೋದು ಅಂದ್ರೆ ಅದಕ್ಕೆ ಕೆಲವರಿಗೆ ದೇವಸ್ಥಾನಗಳಿಗೆ ಹೋಗ್ತಾರೆ, ಕೆಲವರು ಈ ಒಂದು ಹಿಲ್ ಸ್ಟೇಷನ್ ಅಂತ ಕರಿತೀವಿ, ಗಿರಿಧಾಮಗಳು, ಅಲ್ಲಿಗೆ ಹೋಗ್ತಾರೆ, ಇನ್ನು ಕೆಲವರು ಬೀಚ್ಗಳಿಗೆ ಹೋಗ್ತಾರೆ. ಹೌದಾ? ಸೊ ಈಗ ನಾನು ಕೆಲವರಿಗೆ ಕೇಳ್ತೀನಿ, ನೀವು ನಿಮಗೆ ಇಷ್ಟವಾದ ಪ್ಲೇಸು ಮತ್ತೆ ಅದಕ್ಕೆ ಯಾಕೆ ನಿಮಗೆ ಅದು ಇಷ್ಟ ಅಂತ ಹೇಳಬೇಕು. ಹೇಳ್ತೀರಲ್ಲ? ಹೇಳಪ್ಪ, ನಿಮಗೆ ಯಾವ ಪ್ಲೇಸ್ ಇಷ್ಟ? ಮೈಸೂರು. ಮೈಸೂರು ಯಾಕೆ ಇಷ್ಟ? ಅರಮನೆ ಇದೆ ಹಂಗಾಗಿ ಮತ್ತೆ ಹಂಪೆ ಯಾಕೆ? ಕಲ್ಲಿದ್ದದ ನೋಡ್ಬೋದು. ವೆರಿ ಗುಡ್. ಬೀಚ್ ಏನು ಮಾಡ್ಬೋದು? ಯಾಕೆ? ಆಟ ಆಡೋದು. ಪಾರ್ಕ್ಸ್ ಹಿಂದ್ಗಡೆ ಲಾಸ್ಟ್ ಎಲ್ಲಿಗೆ ಹೋಗಕ್ಕೆ ಇಷ್ಟಪಡ್ತೇವೆ? ಟೂರ್ ಹೋಗೋದಾದ್ರೆ ಮಲ್ಪೆ ಬೀಚ್. ಮಲ್ಪೆ ಬೀಚ್. ಚಿತ್ರದುರ್ಗ ಸರ್ ಕೋಟೆ. ಏನಪ್ಪ ಟೂರ್ ಹೋಗೋದಾದ್ರೆ ಎಲ್ಲಿಗೆ ಹೋಗ್ತೀಯಾ ಅಂತ ಹೇಳು. ಹೇಗೆ ಹೇಳ್ತೇನೆ ಹೇಳಪ್ಪ. ನಿನಗೆ ಟೂರ್ ಕಳಿಸಿದ್ರೆ ಎಲ್ಲಿಗೆ ಹೋಗ್ತೀಯಾ? ನೀನು ಬೀಚ್. ಸೊ ಹೀಗೆ ನಾವು ಒಬ್ಬೊಬ್ಬರ ಆಸಕ್ತಿ ಏನಾಗಿರುತ್ತಪ್ಪ ಅಂದ್ರೆ ಭಿನ್ನವಾಗಿರುತ್ತೆ. ಒಂದು ನಾಣ್ಣುಡಿ ಇದೆ, ನೀವೆಲ್ಲರೂ ಕೂಡ ಕೇಳಿರಬಹುದು, ದೇಶ ಸುತ್ತು ದೇಶವನ್ನು ಸುತ್ತಬೇಕು. ಸೊ ಹಾಗಾದ್ರೆ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರವಾಸಿ ಸ್ಥಳಗಳು ಯಾವ್ಯಾವ ಇದಾವೆ ನಿಮಗೆ ಗೊತ್ತಿರ ಹಾಗೆ? ಚಿಕ್ಕಮಗಳೂರು ಅಲ್ಲ, ಪ್ರವಾಸಿ ಸ್ಥಳಗಳು ಟೂರ್ ಪ್ಲೇಸಸ್ ಯಾವ್ಯಾವು? ಮೈಸೂರು ಮತ್ತೆ ಬೇಲೂರು, ಒಳಗೇರು, ವಂಡರ್ಲಾ ಅದು ಏನಪ್ಪಾ ಅಂದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಕರಿತೀವಿ. ಅದು ಅಂದ್ರೆ ಮನೋರಂಜನೆಯ ಒಂದು ಪಾರ್ಕ್ ಅಂತ ಕರಿತೀವಿ. ಅಲ್ಲಿಗೂ ಹೋಗ್ತಾರೆ, ಬಟ್ ಟೂರಿಸ್ಟ್ ಪ್ಲೇಸ್ ಅಲ್ಲ ಅದು. ಮತ್ತೆ ಬೆಂಗಳೂರು ಹೇಳ್ಬೋದು,
ಬಾವಿ ಒಳಗೆ ಕಪ್ಪೆ ಇರುತ್ತೆ ನೋಡಿದ್ದೀರಾ? ಆ ಕಪ್ಪೆ ಏನು ತಂದಿರುತ್ತೆ ಅಂದ್ರೆ ಆ ಬಾವಿನೇ ಪ್ರಪಂಚ ಅಂತ ತಂದಿರುತ್ತೆ. ಇದನ್ನ ಬಿಟ್ಟರೆ ಪ್ರಪಂಚ ಹೊರಗೆ ಏನೂ ಇಲ್ಲ. ಯಾಕಂದ್ರೆ ಅದು ಬಾವಿ ಒಳಗಿರುತ್ತೆ, ಹೊರಗಿನ ಪ್ರಪಂಚವನ್ನು ಅದು ನೋಡಿರೋದಿಲ್ಲ. ಹಂಗಾಗಬಾರ್ದು. ನಾವು ನಮಗೆ ಅವಕಾಶ ಸಿಕ್ಕೋಗೆಲ್ಲ ನಾವೇನ್ ಮಾಡಬೇಕು? ದೇಶವನ್ನ ಸುತ್ತಬೇಕು. ಅಂದ್ರೆ ಬೇರೆ ಬೇರೆ ಸ್ಥಳಗಳಿಗೆ ನಾವು ಹೋಗ್ಬೇಕು. ಹಾಗೇನೆ ಕೋಶವನ್ನ ಓದಬೇಕು ಅಂತ ಕೂಡ ಹೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಜನ ಯಾಕೆ ಪ್ರವಾಸ ಹೋಗ್ತಾರೆ? ಯಾರು ಹೇಳ್ತೀರಾ? ಜನ ಯಾಕೆ ಪ್ರವಾಸ ಹೋಗ್ತಾರೆ? ಹೇಳ್ತಾ ಅಲ್ಲಿ ವಿಷಯಗಳನ್ನು ತಿಳ್ಕೊಳಕ, ಅಲ್ಲಿ ಸಂತೋಷ. ವೆರಿ ಗುಡ್. ನೋಡಿ, ಅಲ್ಲಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ, ಖುಷಿ ಪಡ್ಲಿಕ್ಕೆ, ಸಂತೋಷ ಪಡ್ಲಿಕ್ಕೆ ಕೂಡ ಜನ ಏನ್ ಮಾಡ್ತಾರೆ? ಪ್ರವಾಸವನ್ನು ಹೋಗ್ತಾರೆ. ಓಕೆ, ಮತ್ತೆ ಯಾಕೆ ಹೋಗ್ತಾರೆ? ಹೇಳ್ತೀರಾ? ಜನ ಪ್ರವಾಸ ಟೂರ್ ಯಾಕೆ ಹೋಗ್ತಾರೆ? ನೀವೆಲ್ಲ ಸ್ಕೂಲಲ್ಲಿ ಟೂರ್ ಹೋಗ್ತೀರಲ್ವಾ? ಯಾಕೆ ಹೋಗ್ತೀರಾ? ಯಾಕೆ ಹೋಗ್ತೀರಾ? ಹೇಳಪ್ಪ. ಮನಃಶಾಂತಿಗಾಗಿ. ಹೇಳ್ಬೋದು. ಮತ್ತೆ ನೋಡಿ, ಹಲವಾರು ಉದ್ದೇಶಗಳನ್ನು ಇಟ್ಕೊಂಡು ಜನ ಏನ್ ಮಾಡ್ತಾರೆ? ಪ್ರವಾಸವನ್ನು ಹೋಗ್ತಾರೆ. ಕೆಲವರು ಫಸ್ಟ್ ಏನಪ್ಪ ಅಂದ್ರೆ ಕ್ಯೂರಿಯಾಸಿಟಿ, ಕುತೂಹಲ. ಯಾರಲ್ಲಿ ಕುತೂಹಲ ಇರುತ್ತೆ? ಕುತೂಹಲ ಅಂದ್ರೆ ಅಲ್ಲಿದೆ, ಅಲ್ಲಿ ಏನಿದೆ ಅಂತ ನೋಡ್ಬೇಕು ಅನ್ನೋ ಕುತೂಹಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಜನ ಏನ್ ಮಾಡ್ತಾರೆ? ಪ್ರವಾಸಕ್ಕೆ ಹೋಗ್ತಾರೆ. ಕೆಲವರು ಧಾರ್ಮಿಕ ಆಚರಣೆಗೋಸ್ಕರ, ಅಂದ್ರೆ ಈಗ ನೀವು ಧರ್ಮಸ್ಥಳಕ್ಕೆ ಹೋಗ್ತೀರಾ, ಇದು ಹೊರನಾಡಿಗೆ ಹೋಗ್ತೀರಾ, ಶೃಂಗೇರಿಗೆ ಹೋಗ್ತೀರಾ, ಅವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಧಾರ್ಮಿಕ ಸ್ಥಳಗಳು. ಅಂದ್ರೆ ಅಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಲಿಕ್ಕೆ ಏನ್ ಮಾಡ್ತಾರೆ? ಜನ ಏನ್ ಮಾಡ್ತಾರೆ? ಅಲ್ಲಿ ಪ್ರವಾಸಕ್ಕೆ ಹೋಗ್ತಾರೆ. ಮನಃಶಾಂತಿಗೋಸ್ಕರ ಈ ನೀವು ಈ IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ. ಇಂಜಿನಿಯರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಕರಿತೀವಲ್ಲಪ್ಪ. ಅವ್ರು ಹೆಂಗಪ್ಪ ಅಂದ್ರೆ ಸೋಮವಾರದಿಂದ ಶುಕ್ರವಾರ ತನಕ ಅಷ್ಟೇ ಕೆಲಸ. ಅವ್ರಿಗೆ ಶನಿವಾರ ಭಾನುವಾರ ಅವ್ರಿಗೆ ಕೆಲಸ ಇಲ್ಲ, ರಜಾ ಇರುತ್ತೆ. ವೀಕೆಂಡ್ ಅಂತ ಕರೀತಾರೆ ಅವರು. ಸೊ ಆ 2 ದಿನ ಏನ್ ಮಾಡ್ತಾರೆ? ಅವರು ವಾರ 5 ದಿನ ಕೆಲಸ ಮಾಡಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಒಂದು ರಿಲ್ಯಾಕ್ಸೇಷನ್ಗೆ, ನೆಮ್ಮದಿಗೋಸ್ಕರ ಏನ್ ಮಾಡ್ತಾರೆ? ಆ 2 ದಿನ ಅವ್ರು ಎಲ್ಲಾದ್ರೂ ಕೂಡ ಏನ್ ಮಾಡ್ತಾರೆ? ಪ್ರವಾಸಕ್ಕೆ ಹೋಗ್ತಾರೆ. ಅಂದ್ರೆ ಈ ಒಂದು ನೆಮ್ಮದಿಗೋಸ್ಕರ, ವಿಹಾರಕ್ಕೋಸ್ಕರ ಹೋಗ್ತಾರೆ. ಇನ್ನು ಕೆಲವರು ಸುಂದರವಾದ ಸ್ಥಳಗಳನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಸುಂದರವಾದಂತಹ ಸ್ಥಳಗಳನ್ನು ನೋಡ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ? ಪ್ರವಾಸ ಹೋಗ್ತಾರೆ. ಕೆಲವರು ಆರೋಗ್ಯವನ್ನ ಸುಧಾರಿಸಿಕೊಳ್ಳಿಕ್ಕೋಸ್ಕರ ಹೋಗ್ತಾರೆ. ಈ ಬೆಂಗಳೂರಿನಂತ ಸಿಟಿಗಳಲ್ಲಿ ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ವಾತಾವರಣ ಕೆಟ್ಟೋಗ್ಬಿಟ್ಟಿದೆ. ಅಂದ್ರೆ ಗಾಳಿ, ಇಷ್ಟು ಪರಿಶುದ್ಧವಾದ ಗಾಳಿ ಸಿಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋಕ್ಕೋಸ್ಕರ ಒಂದು ಹಿಲ್ ಸ್ಟೇಷನ್ಸ್ಗಳಿಗೆ, ಅಂದ್ರೆ ಗಿರಿಧಾಮಗಳಿಗೆ ಏನ್ ಮಾಡ್ತಾರೆ? ಪ್ರವಾಸವನ್ನು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಎಲ್ಲಿ ಪರಿಶುದ್ಧವಾದ ಗಾಳಿ ಸಿಗುತ್ತೋ ಅಲ್ಲಿಗೆ ಪ್ರವಾಸ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ಎಲ್ಲಾ ಒಂದು ಕಾರಣಗಳಿಂದ ಜನ ಏನ್ ಮಾಡ್ತಾರೆ? ಪ್ರವಾಸಕ್ಕೆ ಹೋಗ್ತಾರೆ. ಕರ್ನಾಟಕದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ. ಪ್ರೇಕ್ಷಣೀಯ ಸ್ಥಳಗಳಂದ್ರೆ ಸುಂದರವಾದಂತಹ ಪ್ರವಾಸಿ ತಾಣಗಳನ್ನ ಕರ್ನಾಟಕ ಹೊಂದಿರ್ತಕ್ಕಂಥ. ಅದ್ರ ಜೊತೆಗೆ ಪ್ರಕೃತಿ ದತ್ತವಾದಂತಹ ಅನೇಕ ಸುಂದರವಾದಂತಹ ಪ್ರದೇಶಗಳು ಕೂಡ ಇದೆ. ಮೊನ್ನೆ ನಾವು ನವೆಂಬರ್ ತಿಂಗಳಲ್ಲಿ ನಮ್ಮ ಶಾಲೆಯಿಂದ ಪ್ರವಾಸ ಹೋಗಿದ್ವಿ ಅಲ್ವಾ? ಹೋದಾಗ ಒಂದು ಯಾಣ ಅಂತಕ್ಕಂಥ ಒಂದು ಪ್ಲೇಸ್. ಯಾವುದು? ಉತ್ತರ ಕನ್ನಡದಲ್ಲಿ ಬರ್ತಕ್ಕಂಥ ಒಂದು ಸ್ಥಳ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ. ಒಂದು ಪಶ್ಚಿಮ ಘಟ್ಟಗಳಲ್ಲಿ ಅಲ್ಲಿ ಏನು ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಕಲ್ಲು ಫಾರ್ಮ್ ಆಗಿರ್ತಕ್ಕಂಥ, ಎತ್ತರವಾಗಿ ಬೆಳೆದಿರ್ತಕ್ಕಂಥ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ಲೇಸ್. ಅದೆಲ್ಲಕ್ಕಿಂತ ಇನ್ನೇನಪ್ಪ ಅಂದ್ರೆ ಅಲ್ಲಿ ನಾವು ಒಂದು 2 ಕಿಲೋಮೀಟರ್ ಕಾಡಿನಲ್ಲಿ ನಡ್ಕೊಂಡು ಹೋಗ್ಬೇಕು. ಸೊ ಆ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಅನುಭವ ಇದೆಯಲ್ಲ, ಅದು ತುಂಬಾ ಒಂದು ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಅಲ್ಲಲ್ಲಿ ಏನಾಗ್ತದೆ? ನೀರು ಹರಿತಾ ಇರುತ್ತೆ. ಆ ಕಾಡಿನ ಮಧ್ಯೆ ಕಾಡ್ದಾರಿಯಲ್ಲೇ, ಅದೇ ಡಾಂಬರ್ ರೋಡ್ ಅಲ್ಲ, ಕಾಡ್ದಾರಿಯಲ್ಲೇ ನಡ್ಕೊಂಡು ಹೋಗ್ತೀವಿ.
ನಡ್ಕೊಂಡ್ ಬರ್ತೀವಿ. ಸೊ ಒಂದು ಅದ್ಭುತವಾದಂತಹ ಅನುಭವವನ್ನ ಆ ಒಂದು ಇದು ನಮಗೆ ನೀಡುತ್ತೆ. ಹಾಗಾದ್ರೆ ಏನು ಯಾವ ರೀತಿಯ ಪ್ರವಾಸ ಕೇಂದ್ರಗಳಿದಾವೆ ಕರ್ನಾಟಕದಲ್ಲಿ ಅಂತ ನಾವು ನೋಡೋದಾದ್ರೆ ಸಹ್ಯಾದ್ರಿ ಘಟ್ಟಗಳಿದಾವೆ. ಏನು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ ನಾವು, ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಲ್ಲಪ್ಪ, ಆ ಸಹ್ಯಾದ್ರಿ ಘಟ್ಟಗಳಿದಾವೆ. ಹಲವಾರು ಜಲಪಾತಗಳಿದಾವೆ, ಹಲವಾರು ಬೀಚ್ಗಳಿದಾವೆ, ವನ್ಯಧಾಮಗಳಿದಾವೆ, ಹಲವಾರು ಧಾರ್ಮಿಕ ಸ್ಥಳಗಳು ಇದಾವೆ, ಹಲವಾರು ಕೋಟೆಗಳಿದಾವೆ, ಐತಿಹಾಸಿಕ ತಾಣಗಳಿದಾವೆ. ಸೊ ಇವನ್ನೆಲ್ಲವೂ ಕೂಡ ಕನ್ನಡಿಗರಾಗಿ ನಾವು ಏನ್ ಮಾಡಬೇಕು, ಇದನ್ನ ನೋಡಬೇಕು. ಬರೀ ನಾವು ಓದ್ಕೊಂತ ಕೂತ್ಕೊಂಡೆ ಕೆಲಸ ಮಾಡಿದೆ ಹಳ್ಳಿಗಿದ್ದೆ ಇದಲ್ಲ. ನಿಮಗೆ ಯಾವಾಗೆಲ್ಲ ಈಗಲ್ಲದ್ರೂ ಕೂಡ ಮುಂದೆ ನಿಮಗೆ ಯಾವಾಗ ಅವಕಾಶ ಸಿಗುತ್ತೆ ಆವಾಗ ಎಷ್ಟು ಸಾಧ್ಯನೋ ಅಷ್ಟು ಈ ಒಂದು ಸ್ಥಳಗಳಿಗೆ ಏನ್ ಮಾಡಬೇಕು, ನೀವು ಭೇಟಿ ಕೊಡಬೇಕಾಗುತ್ತೆ. ಅಂತ ಅದ್ಭುತವಾದಂತಹ ಸ್ಥಳಗಳು ನಮ್ಮ ಒಂದು ಇದರಲ್ಲಿ ಇರ್ತಕ್ಕಂಥದ್ದು. ನಮ್ಮ ಕರ್ನಾಟಕ ಸರ್ಕಾರ 1971ರಲ್ಲಿ ಒಂದು ನಿಗಮವನ್ನು ಆರಂಭಿಸಿತು. ಅದು ಕರ್ನಾಟಕ ಪ್ರವಾಸೋದ್ಯಮ ನಿಗಮ. 1971ರಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನಿಗಮ ಯಾಕೆ ಆರಂಭಿಸ್ತು ಅಂದ್ರೆ ಪ್ರವಾಸಿ ತಾಣಗಳಲ್ಲಿ, ಅಂದ್ರೆ ಜನ ಎಲ್ಲೆಲ್ಲಿಗೆ ಪ್ರವಾಸ ಹೋಗ್ತಾರಲ್ಲ ಅಂತ ಸ್ಥಳಗಳಲ್ಲಿ ಒಂದು ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಿಕೊಳ್ಬೇಕು. ಏನೇನ್ ಬೇಕಪ್ಪ ಒಂದು ಸ್ಥಳದಲ್ಲಿ, ಪ್ರವಾಸ ಸ್ಥಾನ ಅಂದ್ರೆ ಏನ್ ಬೇಕಲ್ಲಿ? ಒಂದು ಪ್ರವಾಸ ಸ್ಥಳ, ಟೂರಿಸ್ಟ್ ಪ್ಲೇಸ್ ಅಂದ್ರೆ ಮೂಲಭೂತ ಸೌಲಭ್ಯಗಳು ಏನಿರ್ಬೇಕಲ್ಲಿ? ಯಾರು ಹೇಳ್ತೀರಾ? ಹೇಳಪ್ಪ. ಊಟ, ಹಾ, ನೀರು, ಹಾ, ವಸತಿ. ಹಾ, ವೆರಿ ಗುಡ್. ನೋಡಿ ಕೂತ್ಕೊಳ್ಳ. ನೋಡಿ, ಒಂದು ಪ್ರವಾಸ ಸ್ಥಳಕ್ಕೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ನಮಗೆ ಹೋಟೆಲ್ಗಳ ವ್ಯವಸ್ಥೆ ಇರಬೇಕು, ಊಟ ತಿಂಡಿ ವ್ಯವಸ್ಥೆ ಇರಬೇಕು, ಹಾಗೇನೆ ಶೌಚಾಲಯಗಳ ವ್ಯವಸ್ಥೆ ಇರಬೇಕು, ಹಾಗೇನೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಲಾಡ್ಜಿಂಗ್ ವ್ಯವಸ್ಥೆಗಳು ಇರಬೇಕು. ಇವನ್ನ ಮೂಲಭೂತ ಸೌಕರ್ಯಗಳು ಅಂತ ಕರೀತೀವಿ, ಇರ್ಬೇಕಿಲ್ಲ? ಸೊ ಅವುಗಳನ್ನ ಎಲ್ಲ ಪ್ರವಾಸಿ ತಾಣಗಳಲ್ಲಿ ಆ ರೀತಿಯಾದ ಸೌಲಭ್ಯಗಳನ್ನ ಒದಗಿಸಿಕೊಡ್ಲಿಕ್ಕೋಸ್ಕರ ಕರ್ನಾಟಕ ಸರ್ಕಾರ ಏನ್ ಮಾಡ್ತು, 1971ರಲ್ಲಿ ಈ ಒಂದು ಕರ್ನಾಟಕ ಪ್ರವಾಸೋದ್ಯಮ ನಿಗಮ ಅಂತಕ್ಕಂಥ ನಿಗಮವನ್ನ ಅಲ್ಲಿ ಸ್ಥಾಪನೆ ಮಾಡುತ್ತೆ. ಯುನೆಸ್ಕೋ ಅಂತ ಕೇಳಿದಿರಾ? ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೋಷಿಯಲ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಕರೀತೀವಿ. ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ ಅಂದ್ರೆ ವಿಶ್ವಸಂಸ್ಥೆ. ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, social, cultural organization. ಈ ಯುನೆಸ್ಕೋ ಇದರ ಕೆಲಸ ಏನಪ್ಪಾ ಅಂತಂದ್ರೆ, ಯಾರಿಗಾದ್ರೂ ಗೊತ್ತಾ ವಿಶ್ವಸಂಸ್ಥೆ ಯಾವ ಸ್ಥಾಪನೆ ಆಯ್ತು ಅಂತ? ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಗೊತ್ತಿಲ್ಲ? ಯಾವ ಸ್ಥಾಪನೆ ಆಯಿತು? ಎರಡನೇ ಮಹಾಯುದ್ಧ ಮುಗಿದ ಯಾವಾಗ ಗೊತ್ತಿಲ್ಲ? ಮುಂದೆ ಗೊತ್ತಿಲ್ಲ.
1945ರಲ್ಲಿ ಸ್ಥಾಪನೆ ಆಗುತ್ತೆ ವಿಶ್ವಸಂಸ್ಥೆ, ಅಕ್ಟೋಬರ್ 24ನೇ ತಾರೀಕು. ಸೊ ಆ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಈ ಯುನೆಸ್ಕೋ ಅಂತಕ್ಕಂಥದ್ದು. ಈ ಯುನೆಸ್ಕೋದ ಕೆಲಸ ಏನಪ್ಪ ಅಂದ್ರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಈ ಪ್ರವಾಸಿ ಕೇಂದ್ರಗಳನ್ನ ಗುರುತಿಸೋದು, ಅದು ಇದರ ಕೆಲಸ. ಗುರುತಿಸಿ ಆ ಪ್ರವಾಸಿ ಸ್ಥಳಗಳ ಮಾಹಿತಿಯನ್ನ ಪ್ರಪಂಚದ ಎಲ್ಲಾ ಜನರಿಗೆ ದೊರೆಯುವಂತೆ ಮಾಡ್ತಕ್ಕಂಥದ್ದು ಈ ಯುನೆಸ್ಕೋದ ಕೆಲಸ. ಸೊ ಈ ಯುನೆಸ್ಕೋ ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೊಂದಿಷ್ಟು ಸ್ಥಳಗಳನ್ನ ಅದರ ಒಂದು ತಾಣಗಳಾಗಿ ಅಲ್ಲಿ ವಿಶ್ವ ಪರಂಪರೆಯ ತಾಣಗಳು ಅಂತೇಳಿ ಗುರುತಿಸಿದೆ. ಅಂದ್ರೆ ಯುನೆಸ್ಕೋದ ಅಧಿಕಾರಿಗಳು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂತಹ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಿ ಅವುಗಳನ್ನ ಅಧ್ಯಯನ ಮಾಡಿ ಅವುಗಳ ಚೆನ್ನಾಗಿದ್ರೆ ಅವನ್ನೇನಂತ ಮಾಡ್ತಾರೆ, ವಿಶ್ವ ಪ್ರವಾಸಿ ಪರಂಪರೆ ಅಥವಾ ಅವುಗಳನ್ನ ವಿಶ್ವ ಪರಂಪರೆಯ ತಾಣಗಳು ಅಂತೇಳಿ ಅವುಗಳನ್ನ ಗುರುತಿಸುತ್ತೆ ಯುನೆಸ್ಕೋ. ಸೊ ಹೀಗೆ ಈ ಒಂದು ರೀತಿಯಲ್ಲಿ ಕೆಲವೊಂದಿಷ್ಟು ಸ್ಥಳಗಳನ್ನ ವಿಶ್ವ ಪರಂಪರೆಯ ತಾಣಗಳು ಅಂತೇಳಿ ಗುರುತಿಸಿದ್ದಾರೆ ಕರ್ನಾಟಕ. ಹಾಗಾದ್ರೆ ಯಾವ ಯಾವ ಸ್ಥಳಗಳನ್ನ ವಿಶ್ವ ಪರಂಪರೆಯ ತಾಣಗಳು ಅಂತೇಳಿ ಗುರುತಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಬೇಲೂರು, ಹಳೆಬೀಡು, ಸೋಮನಾಥಪುರ, ಹಾಗೇನೆ ಪಟ್ಟದಕಲ್ಲಿನ ಸ್ಮಾರಕಗಳು, ಪಶ್ಚಿಮ ಘಟ್ಟಗಳು, ಇವುಗಳನ್ನ ಏನ್ ಮಾಡಿದ್ದಾರೆ ವಿಶ್ವ ಪರಂಪರೆಯ ತಾಣಗಳು ಅಂತ ಗುರುತಿಸ್ತಾರೆ. ಯಾವ್ಯಾವು? ಬೇಲೂರು, ಹಂಪಿ, ಹಳೆಬೀಡು, ಸೋಮನಾಥಪುರ, ಮತ್ತೆ ಪಶ್ಚಿಮ ಘಟ್ಟಗಳು. ಸೊ ಇವುಗಳನ್ನ ವಿಶ್ವ ಪರಂಪರೆಯ ತಾಣಗಳು ಅಂತೇಳಿ ಗುರುತಿಸ್ತಾರೆ. ವಿಶ್ವ ಪರಂಪರೆಯ ತಾಣಗಳು ಅಂತೇಳಿ ಗುರುತಿಸ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ. ನೋಡಿ, ನಮ್ಮ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಅಂತ ಇದೆ. ಪ್ರವಾಸೋದ್ಯಮ ಇಲಾಖೆ ಅದರ ಒಂದು ಧ್ಯೇಯ ವಾಕ್ಯ ಏನಪ್ಪ ಅಂತಂದ್ರೆ ಒಂದು ರಾಜ್ಯ ಹಲವು ಜಗತ್ತುಗಳು ಅಂತ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವಾಕ್ಯ ಏನಂತಂದ್ರೆ ಒಂದು ರಾಜ್ಯ ಹಲವು ಜಗತ್ತುಗಳು. ಒಂದು ರಾಜ್ಯ ಹಲವು ಜಗತ್ತುಗಳು. ಹೇಳ್ತಾರೆ ಎಕ್ಸಾಮ್ ಅಲ್ಲಿ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವಾಕ್ಯ ಏನು? ಒಂದು ರಾಜ್ಯ ಹಲವು ಜಗತ್ತುಗಳು. ಅಂದ್ರೆ ಕರ್ನಾಟಕ ಒಂದೇ ರಾಜ್ಯದಲ್ಲಿ ನಾವು ಹಲವು ಜಗತ್ತುಗಳನ್ನು ನೋಡಬಹುದು. ಅಷ್ಟರ ಮಟ್ಟಿನ ಅಷ್ಟು ಶ್ರೇಷ್ಠ
ಸಂವಹನ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಕರ್ನಾಟಕ ಸರ್ಕಾರ 1996-97. ಹಾಗಾದ್ರೆ ಕರ್ನಾಟಕದ ಪ್ರವಾಸಿ ಸ್ಥಳಗಳಲ್ಲಿ ನಾವನ್ನ ಬೇರೆ ಬೇರೆಯಾಗಿ ವಿಂಗಡಿಸ್ತೀವಿ. ಕರ್ನಾಟಕದ ಪ್ರವಾಸೋದ್ಯಮ ಸ್ಥಳಗಳನ್ನು ನಾವೇನು ಮಾಡ್ತೀವಿ, ಬೇರೆ ಬೇರೆಯಾಗಿ ಏನು ಮಾಡ್ತೀವಿ, ನಾವು ವಿಂಗಡಿಸ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ಅವುಗಳನ್ನು ಮೊದಲನೇದಾಗಿ ಇರ್ತಕ್ಕಂಥದ್ದು ಗಿರಿಧಾಮಗಳು ಅಂತ. ಗಿರಿಧಾಮಗಳು. ಎರಡನೇದಾಗಿ ಜಲಪಾತಗಳು. ವನ್ಯಜೀವಿ ಧಾಮಗಳು. ಹಾಗೆಯೇ ಕಡಲ ತೀರಗಳು. ಐತಿಹಾಸಿಕ ತಾಣಗಳು. ಯಾತ್ರಾ ಸ್ಥಳಗಳು. ಕರ್ನಾಟಕದ ಕೋಟೆಗಳು. ಕೋಟೆಗಳು. ಹೀಗೆ ಕರ್ನಾಟಕದ ಪ್ರವಾಸಿ ತಾಣಗಳನ್ನ ಬೇರೆ ಬೇರೆಯಾಗಿ ಏನ್ ಮಾಡ್ತಾರೆ, ವಿಂಗಡಿಸ್ತಾ ಹೋಗ್ತಾರೆ. ನಾವೀಗ ಮೊದಲನೇದಾಗಿ ನೋಡಬೇಕಾಗಿರೋದು ಗಿರಿಧಾಮಗಳು ಅಂತ ಬರ್ತದೆ. ಗಿರಿಧಾಮಗಳು ಅಂದ್ರೇನು? ಗಿರಿಧಾಮಗಳು ಅಂದ್ರೆ ಪ್ರಕೃತಿ ದತ್ತವಾಗಿ ನಿರ್ಮಾಣವಾಗಿರ್ತಕ್ಕಂತಹ ಹಸಿರನ್ನ ಹೊಂದಿರತಕ್ಕಂತಹ ಒಂದು ಬೆಟ್ಟಗಳು ಅಂತ ಕರೀಬಹುದು ನಾವು. ಅದರಲ್ಲಿ ನಾವು ಮೊದಲನೇದಾಗಿ ನೋಡೋದಾದ್ರೆ ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಅಂತ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಅಂತಕ್ಕಂಥ ಒಂದು ಗಿರಿಧಾಮ ಇದೆ. ಇಲ್ಲಿ ದಟ್ಟವಾದಂತಹ ಒಂದು ಅರಣ್ಯ ಪ್ರದೇಶಗಳಿದ್ದಾವೆ. ಹಾಗೇನೆ ಕಾಫಿ ಎಸ್ಟೇಟ್ಗಳಿದ್ದಾವೆ. ಹಲವಾರು ಜಲಪಾತಗಳಿದ್ದಾವೆ. ಸುಂದರವಾಗಿರ್ತಕ್ಕಂಥ ಒಂದು ಕಣಿವೆಗಳು ಕೂಡ ಇದ್ದಾವೆ. ಅವು ಗಿರಿಧಾಮ ಅಂದ್ರೆ ಯಾವ ರೀತಿಯಾಗಿರ್ತವೆ ಅನ್ನೋದಕ್ಕೆ ನಿಮಗೊಂದು ಚಿತ್ರವನ್ನು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿರ್ತವೆ ಗಿರಿಧಾಮಗಳು. ತೋರಿಸ್ತೀನಿ. ಈ ರೀತಿ ನೀವು ಏನು ಮಾಡ್ಬೋದು, ಟ್ರೆಕ್ಕಿಂಗ್ ಅಂತ ಮಾಡ್ತಾರೆ, ನಡ್ಕೊಂಡು ಹೋಗೋದು. ಕಾಡಿನಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಇದು ಕಾಣ್ತಾ ಇದೆಯಾ? ಈ ರೀತಿ ಪ್ರದೇಶಗಳನ್ನ ನಾವೇನಂತ ಕರಿತೀವಿ, ಗಿರಿಧಾಮಗಳು ಅಂತೇಳಿ ಕರಿತೀವಿ ಎಲ್ಲವೂ. ಸೊ ಇದು ಹೆಚ್ಚಾಗಿ ಮಲೆನಾಡಿನಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಈ ರೀತಿ ಗಿರಿಧಾಮ. ಆ ಕುದುರೆಮುಖವನ್ನು ಬಿಟ್ಟರೆ ಇನ್ನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ನಂದಿ ಗಿರಿಧಾಮ ಅಂತ. ಮೊದಲನೇದು ಯಾವ್ದು ನೋಡಿದ್ವಿ ನಾವು? ಕುದುರೆಮುಖ ಮೊದಲನೇ. ಇನ್ನೊಂದು ನಂದಿ ಗಿರಿಧಾಮ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಿದೆ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಈ ನಂದಿ ಗಿರಿಧಾಮ ಅಂತೇಳಿ. ಈ ನಂದಿ ಗಿರಿಧಾಮ ಬೆಂಗಳೂರಿಗೆ ತುಂಬಾ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಮತ್ತೆ
ಲಕ್ಷಾಂತರ ಜನ ಈ ನಂದಿಗಿರಿಧಾಮಕ್ಕೆ ಭೇಟಿಯನ್ನು ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಕೂಡ ಒಂದು ಬಾರಿ ತಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡಿಕೊಳ್ಳೋಕ್ಕೋಸ್ಕರ ಈ ನಂದಿಗಿರಿಧಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಸೊ ಆ ಒಂದು ನೆನಪಿಗೋಸ್ಕರ ಆ ನಂದಿಗಿರಿಧಾಮದಲ್ಲಿ ಗಾಂಧಿ ಭವನ ಅಂತಕ್ಕಂಥ ಒಂದು ಕಟ್ಟಡವನ್ನ ಅಲ್ಲಿ ಕಟ್ಟಿದ್ದಾರೆ. ಎಲ್ಲಿ ಎಲ್ಲಿ ಕಟ್ಟಿದ್ದಾರೆ? ನಂದಿಗಿರಿಧಾಮದಲ್ಲಿ. ಯಾಕೆ ಕಟ್ಟಿದ್ದಾರೆ? ಮಹಾತ್ಮ ಗಾಂಧೀಜಿಯವರು ಅಲ್ಲಿಗೆ ಬಂದು ಕೆಲವೊಂದು ನಿರ್ದಿಷ್ಟ ಇದ್ದು ವಿಶ್ರಾಂತಿಯನ್ನ ಪಡ್ಕೊಂಡು ಹೋಗಿದ್ದು ನಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳೋಕ್ಕೋಸ್ಕರ. ಸೊ ಅದರ ಒಂದು ನೆನಪಿಗಾಗಿ ಅಲ್ಲಿ ಏನ್ ಮಾಡಿದ್ದಾರೆ? ಗಾಂಧಿ ಭವನ ಅಂತೇಳಿ ಅಲ್ಲಿ ಏನ್ ಮಾಡಿದ್ದಾರೆ? ನಿರ್ಮಾಣವನ್ನ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ಕರ್ನಾಟಕದಲ್ಲಿರ್ತಕ್ಕಂಥ ಇತರ ಗಿರಿಧಾಮಗಳು ಅಂದ್ರೆ ಬಿಳಿಗಿರಿ ರಂಗನ ಬೆಟ್ಟ ಅಂತ ಇದೆ. ಯಾವುದು? ಬಿಳಿಗಿರಿ ರಂಗನ ಬೆಟ್ಟ, ಆಗುಂಬೆ, ಕೆಮ್ಮಣ್ಣಗುಂಡಿ, ದೇವರಾಯನ ದುರ್ಗ, ನಮ್ಮ ಚಿತ್ರದುರ್ಗದ ಜೋಗಿಮಟ್ಟಿ, ಕೊಡಚಾದ್ರಿ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಮಧುಗಿರಿ ಏಕಶಿಲಾ ಬೆಟ್ಟ, ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಗಿರಿಧಾಮಗಳು ಅಂತ ನಾವು ಹೇಳ್ತೀವಿ. ನೀವು ಆಗುಂಬೆಗೆ ಹೋದ್ರೆ ಅಲ್ಲಿ ಸನ್ಸೆಟ್ ಅಂದ್ರೆ ಸೂರ್ಯ ಮುಳುಗುವುದನ್ನ ಅದ್ಭುತವಾದ ದೃಶ್ಯವನ್ನ ನೀವು ನೋಡಬಹುದು. ಎಲ್ಲಿ? ಆಗುಂಬೆಯಲ್ಲಿ. ಕನ್ಯಾಕುಮಾರಿಗೆ ಹೋದ್ರೆ ಸೂರ್ಯ ಹುಟ್ಟತಕ್ಕಂಥ ದೃಶ್ಯವನ್ನ ಅದ್ಭುತವಾದ ದೃಶ್ಯ ಕಾಣುತ್ತೆ. ಸೂರ್ಯ ಮುಳುಗೋದು ಅದ್ಭುತವಾದ ದೃಶ್ಯ ಬೇಕು ಅಂದ್ರೆ ನಮಗೆ ಆಗುಂಬೆಯಲ್ಲಿ ನಾವು ಹೋದ್ರೆ ಆ ದೃಶ್ಯವನ್ನ ನೋಡಬಹುದು. ಹಾಗೇನೆ ಮಧುಗಿರಿ ಅಲ್ಲಿ ಇರ್ತಕ್ಕಂಥ ಒಂದು ಏಕಶಿಲಾ ಬೆಟ್ಟ ಇದೆ. ಒಂದೇ ಕಲ್ಲಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬೆಟ್ಟ, ಏಕಶಿಲಾ ಬೆಟ್ಟ ಅಂತ ಕರೀತಾರೆ. ಮೊನೋಲಿಥಿಕ್ ಹಿಲ್ ಅಂತ ಕರೀತಾರೆ. ಸೊ ಆ ಒಂದು ಬೆಟ್ಟವನ್ನು ಕೂಡ ನೀವು ಮಧುಗಿರಿಗೆ ಹೋದ್ರೆ ಅದನ್ನು ನೋಡ್ಕೊಂಡು ಹೋಗಬೇಕು. ಸೊ ಹೀಗೆ ಹಲವಾರು ಗಿರಿಧಾಮಗಳು ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದನ್ನು ನಾವು ನೋಡಬಹುದು. ಇನ್ನು ಮುಂದೆ ಬರ್ತಕ್ಕಂಥವೇ ಕರ್ನಾಟಕದ ಜಲಪಾತಗಳು. ಕರ್ನಾಟಕ ಹಲವಾರು ಜಲಪಾತಗಳನ್ನು ಹೊಂದಿದೆ. ಜಲಪಾತ ಅಂದ್ರೆ ಏನಪ್ಪ? ಹೇಳು. ಜಲಪಾತ ಅಂದ್ರೆ ಮೇಲಿನ ತುಂಬಾ ಎತ್ತರವಾದ ಪ್ರದೇಶದಿಂದ ತಗ್ಗಾದ ಪ್ರದೇಶಕ್ಕೆ ನೀರು ಬೀಳ್ತಕ್ಕಂಥದ್ದು ನಾವೇನಂತ ಕರಿತೀವಿ? ಜಲಪಾತ. ಯಾವ್ಯಾವ ಜಲಪಾತ ನೋಡಿದೀವಿ? ವೆರಿ ಗುಡ್. ಜೋಗ ಜಲಪಾತ ಗೊತ್ತು. ಜೋಗ ಜಲಪಾತ ಎಲ್ಲರೂ ನೋಡಿರಲ್ವಾ? ಎಲ್ಲಿದೆ ಅದು? ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಜಲಪಾತ. ನೋಡಿ, ನಿಮಗೆ ಇನ್ನೊಂದು ಮಾಹಿತಿ ಇರಬೇಕು. ನಮ್ಮ ದೇಶದಲ್ಲೇ ಅತ್ಯಂತ ಎತ್ತರವಾದ ಜಲಪಾತ ಅಂದ್ರೆ ಅದು ಜೋಗ ಜಲಪಾತ. ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲೇ ಅತ್ಯಂತ ಎತ್ತರವಾದ ಜಲಪಾತ ಅಂದ್ರೆ ಜೋಗ ಜಲಪಾತ, ಜೋಗ್ ಫಾಲ್ಸ್ ಅಂತ ಕರೀತೀವಿ. ಶರಾವತಿ ನದಿಯಿಂದಾಗಿ ಈ ಜಲಪಾತ ಏನಾಗಿದೆ? ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಶರಾವತಿಯ ನದಿಯ ನೀರು ಹರಿದು ಬಂದು ಆ ಆಳವಾದ ಪ್ರದೇಶಕ್ಕೆ ಬೀಳುತ್ತೆ. ಸುಮಾರು 253 ಮೀಟರ್ ಎತ್ತರವಾಗಿದೆ. ಎಷ್ಟು ಮೀಟರ್? 253 ಮೀಟರ್ ಎತ್ತರವಾಗಿರ್ತಕ್ಕಂಥದ್ದು ಈ ಒಂದು ಜೋಗ ಜಲಪಾತ. ಇಲ್ಲಿ 4 ಭಾಗಗಳಾಗಿ ಆ ಜೋಗ ಜಲಪಾತ ದುಮ್ಮಿಕ್ಕಿ ಹರಿಯುತ್ತೆ. ರಾಜ, ರಾಣಿ, 4 ಹೆಸರುಗಳನ್ನ ಅದಕ್ಕೆ ಏನ್ ಮಾಡಲಾಗಿದೆ? ಕೊಡಲಾಗಿದೆ. ಸೊ ಅದ್ಭುತವಾದಂತಹ ಒಂದು ದೃಶ್ಯ. ನೀವು ಅಲ್ಲಿ ಮಳೆಗಾಲದಲ್ಲಿ ಹೋಗ್ಬೇಕು. ನೀವು ಮಳೆಗಾಲದಲ್ಲಿ ನೀವು ಜೋಗ ಜಲಪಾತಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಆ ಅದ್ಭುತವಾದ ದೃಶ್ಯವನ್ನ ಕಣ್ತುಂಬಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾಕಂದ್ರೆ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಆಗ್ತಿರುತ್ತೆ, ನೀರು ರಭಸವಾಗಿ ಬರ್ತಾ ಇರುತ್ತೆ, ದುಮ್ಮಿಕ್ಕಿ ಹರಿಯುವಂಥದ್ದನ್ನ ನೀವು ನೋಡಬಹುದು. ಅಲ್ಲಿ ಕೆಳಗಡೆ ಇಳಿದು ಹೋಗ್ಲಿಕ್ಕೂ ಕೂಡ ಮೆಟ್ಟಿಲುಗಳಿದಾವೆ. ನೀವು ಇಳಿದು ಕೂಡ ಏನ್ ಮಾಡ್ಬೋದು? ಕೆಳಗಡೆ
ಹೋಗಬಹುದು ಆ ಜೋಗ ಜಲಪಾತದಲ್ಲಿ. ಸೊ ಅಷ್ಟು ಅದ್ಭುತವಾದಂತಹ ಒಂದು ಜಲಪಾತ. ಅದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಕನ್ನಡಿಗರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಹೇಳ್ಬೋದು. ಸೊ ಅದನ್ನ ಬಿಟ್ಟರೆ ಕಾವೇರಿ ನದಿ, ಕಾವೇರಿ ನದಿಗೆ ಅದೇನ್ ಮಾಡಿದೆ, ಶಿವನ ಸಮುದ್ರ ಅಂತ ಕೇಳಿದಿರಲ್ಲ. ತಲಕಾಡು ಶಿವನ ಸಮುದ್ರ, ಮತ್ತೆ ಅದು ಮಲೆ ಮಹದೇಶ್ವರ ಬೆಟ್ಟ, ಹೊಗೆನಕಲ್ ಫಾಲ್ಸ್ ಅಂತ ಬರ್ತವೆ. ಈ ಒಂದು ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತವೆ ಇವೆಲ್ಲ. ಸೊ ಅಲ್ಲಿ ಈ ಕಾವೇರಿ ನದಿ 2 ಜಲಪಾತಗಳನ್ನು ಸೃಷ್ಟಿ ಮಾಡಿದೆ. ಯಾವ್ಯಾವ ಹೇಳ್ತೀರಾ? ವೆರಿ ಗುಡ್. ಅದು ಗಗನ ಚುಕ್ಕಿ ಮತ್ತೆ ಬಾಲ ಚುಕ್ಕಿ. ನೋಡಿ ನಿಮ್ಗೆ ಯಾವೇ ನಾನು ಇದ್ರ ಬಗ್ಗೆ ಹೇಳಿದೆ, ಅದ್ರ ಬಗ್ಗೆ ಈ ಗಗನ ಚುಕ್ಕಿ ಬರಚುಕ್ಕಿ ಅಂತಕ್ಕಂತಹ 2 ಜಲಪಾತಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಒಂದು ಯಾವುದು ಕಾವೇರಿ ನದಿ ಅಂತ. ಅದನ್ನ ಬಿಟ್ಟರೆ ಅಬ್ಬೆ ಜಲಪಾತ ಇದೆ, ಕಲ್ಲತ್ತಗಿರಿ ಜಲಪಾತ, ಉಂಚಳ್ಳಿ ಜಲಪಾತ, ಮಾಗೋಡು ಜಲಪಾತ, ಹಾಗೆಯೇ ಬೆಳಗಾವಿಯಲ್ಲಿರ್ತಕ್ಕಂತಹ ಗೋಕಾಕ್ ಜಲಪಾತ ಅಂತ ಇದೆ. ಬೆಳಗಾವಿ ಯಾವುದಿದೆ? ಗೋಕಾಕ್ ಜಲಪಾತ. ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗಾರ ಅಂತೇಳಿ ಕರೀತಾರೆ. ಕರ್ನಾಟಕದ ನಯಾಗಾರ. ನಯಾಗಾರ ಜಲಪಾತ ಅಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಜಲಪಾತ. ಆ ಜಲಪಾತದಲ್ಲಿ ನೀರು ಅಂದ್ರೆ ಇಲ್ಲೆಲ್ಲ ಕೂಡ ಏನ್ ಮಾಡುತ್ತೆ, ಈ ರೀತಿ ಬಿಡುತ್ತೆ ರೌಂಡ್ ಆಗಿ. ಸೊ ಅದನ್ನ ನಯಾಗಾರ ಜಲಪಾತ ಅಂತೇಳಿ ನಾವು ಅದೇ ರೀತಿ ಇರೋದ್ರಿಂದ ಈ ಒಂದು ಗೋಕಾಕ್ ಜಲಪಾತ ನಯಾಗಾರ ಜಲಪಾತದ ರೀತಿ ಇರೋದ್ರಿಂದ ಇದನ್ನ ಏನಂತ ಕರಿತೀವಿ ನಾವು? ಕರ್ನಾಟಕದ ನಯಾಗಾರ ಅಂತ ಕರಿತೀವಿ. ಸೊ ಇಲ್ಲಿ ನಿಮ್ಗೆ ಇನ್ನೂ ಕೆಲವು ಚಿತ್ರಗಳನ್ನು ತೋರಿಸ್ತೀನಿ ನೋಡಿ. ಇದು ನಮ್ಮ ಮುರುಡೇಶ್ವರ ಅಂತ ನೋಡಿದ್ವಿ, ಮುರುಡೇಶ್ವರದ ಒಂದು ಚಿತ್ರ ಇದೆ. ನೋಡಿರ್ತೀರ ನೀವು ಬಹಳ ಜನ. ಅಲ್ಲೇ ಬೀಚ್ ಇದೆ. ಅನ್ಎಕ್ಸ್ಪೆಕ್ಟೆಡ್ ಏನಂದ್ರೆ ಮೊನ್ನೆ ಕೋಲಾರದ ಯಾವುದೋ ಒಂದು ಶಾಲೆ ಮಕ್ಕಳು ಅಲ್ಲಿ ಹೋದಾಗ ಬೀಚಲ್ಲಿ 4 ಜನ ತೀರ್ಕೊಂಡ್ಬಿಟ್ರು. ಸೊ ನಾವು ಹೋದಾಗ ಚೆನ್ನಾಗಿ ಹೋಗಿ ಬಂದ್ವಿ, ಇಲ್ಲಿ ಆಟ ಆಡಿದ್ರು ನಮ್ಮ ಮಕ್ಕಳೆಲ್ಲ, ಕರ್ಕೊಂಡು ಹೋಗಿದ್ವಲ್ಲ ಅವತ್ತು ಆಟ ಆಡಿದ್ರು. ಹಾಗೇನೆ ಬೀಚ್ ಚಿತ್ರವನ್ನು ನೋಡೋದಾದ್ರೆ ನೋಡಿ, ಈ ರೀತಿ ಬೀಚ್ ಇದೆ. ಬೀಚ್ ಇಲ್ಲಿ ಆಟ ಆಡಲಿಕ್ಕೆ ಮಕ್ಕಳಿಗೆ ಹುಷಾರಾಗಿ ನೀವು ಚೆನ್ನಾಗಿ ಆಟ ಆಡ್ಬೋದು, ಚೆನ್ನಾಗಿರುತ್ತೆ. ಹಾಗೆಯೇ ಹಂಪೆಯ ಕಲ್ಲಿನ ರಥ, ಹಂಪೆಯ ಕಲ್ಲಿನ ರಥ ಚಿತ್ರವನ್ನು ಕೂಡ ನೀವು ನೋಡ್ಬೋದು. ಹಂಪೆಗೆ ಹೋದರೆ ನೀವು ಅದ್ಭುತವಾದಂತಹ ಒಂದು ದೃಶ್ಯಗಳನ್ನು ನೀವು ಅಲ್ಲಿ ನೋಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಸೊ ಇವತ್ತು ಇಷ್ಟು ಸಾಕು. ಇವತ್ತಿನ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳಬೇಕು ಆಯ್ತಾ? ಕರ್ನಾಟಕದ ನಯಾಗಾರ ಅಂತ ಯಾವ ಒಂದು ಜಲಪಾತವನ್ನು ಕರೀತಾರೆ? ಯಾವುದು? ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗಾರ ಅಂತ ಕರೀತಾರೆ. ಕರ್ನಾಟಕದ ಪ್ರಮುಖ ಗಿರಿಧಾಮಗಳು ಯಾವ್ಯಾವು? ಕರ್ನಾಟಕದ ಪ್ರಮುಖ ಗಿರಿಧಾಮಗಳು ನಂದಿ ಧಾಮ ಮತ್ತೆ ಆಗುಂಬೆ ಇವೆಲ್ಲ ಬರ್ತವೆ. ಕರ್ನಾಟಕದ ಭಾರತದ
ಅತ್ಯಂತ ದೊಡ್ಡ ಜಲಪಾತ ಯಾವುದು? ಯಾವುದು? ಜೋಗ್ ಜಲಪಾತ. ಎಷ್ಟಡಿ ಎತ್ತರ ಇದೆ ಎಂಬುದು? ಎಷ್ಟು? 153 ಮೀಟರ್ ಎತ್ತರವಾಗಿದೆ. ಸೊ ಇವತ್ತು ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನಾವು ಹೆಚ್ಚಿನ ಒಂದು ಇದನ್ನ ಅಧ್ಯಯನ ಮಾಡ್ತೀವಿ.